ಎಕ್ಸಲೆಂಟ್ ಮೇಡಮ್. ಥ್ಯಾಂಕ್ ಯು ಸರ್. ನೋಡಿ ಆ ಮೇಡಮ್ ಯಾವ ತರ ಹೇಳ್ತಾರೆ, ನೀವು ಆ ತರ ಹೇಳ್ಬೇಕು. ಯಾಕಂದ್ರ ವೆರಿ ಇಂಪಾರ್ಟೆಂಟ್. ಪ್ರಕರಣಗಳು 321 ಪ್ರಕರಣಗಳಲ್ಲಿ ನನ್ನ ಪ್ರಕಾರ 150ಕ್ಕಿಂತ ಹೆಚ್ಚು ಪ್ರಕರಣಗಳನ್ನ ಭಯಪಟ್ಟು ಹೇಳ್ಬೇಕು ನೀವು. ವಿಶೇಷವಾಗಿ ಗ್ರಾಮ ಪಂಚಾಯತಿ ಪ್ರಕರಣಗಳೇನದವಲ್ಲ, ಗ್ರಾಮ ಪಂಚಾಯತಿ ಎಲ್ಲಾ ಪ್ರಕರಣಗಳು ಭಯಪಟ್ಟಿರ್ಬೇಕು. ತಾಲೂಕಾ ಜಿಲ್ಲಾ ಪಂಚಾಯತಿ ಇಳ್ತಾವ್ ಬಿಡ್ತಾ ಗೊತ್ತಿಲ್ಲ, ಗ್ರಾಮ ಪಂಚಾಯತಿ ಎಲ್ಲಾ ಪ್ರಕರಣಗಳನ್ನ ಭಯಪಟ್ಟಿರ್ಬೇಕು. ಯಾಕಂದ್ರೆ ಯಾವ ತರ ಹೆಂಗ್ ಕ್ವಶನ್ ಕೇಳ್ತಾನೆ ಹೇಳಕ್ಕಾಗಲ್ಲ. ನೀವು 321 ಪ್ರಕರಣಗಳ ನನಗೆ ಬರಂಗಿಲ್ಲ, ಭಯಪಟ್ಟಾಗಲ್ಲ, ನಾನು ಓದಂಗಿಲ್ಲ ಅಂದ್ರೆ ಪಿಡಿಒ ಆಗಕ್ ಸಾಧ್ಯ ಇಲ್ಲ ಅಂತ ಅರ್ಥ. 21ನೇ ಶತಮಾನದಲ್ಲಿ ಪ್ರೆಸೆಂಟ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಎಷ್ಟು ನನ್ನ ಪ್ರಕಾರ ನೀವು ಸೆಕೆಂಡ್ ಪೇಪರ್ ಏನು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಇದೆಯಲ್ಲ 90ರ ಮ್ಯಾಗ ತಗೋಬೇಕು ನೀವು ಈಸಿಯಾಗಿ. 90 ಮ್ಯಾಗ 90ರ ಮ್ಯಾಗ ತಗೊಂಡ್ರಿ ಅಂತಂದ್ರೆ 90 × 2 ಅಂದ್ರೆ 180 ಇಲ್ಲೇ ಹೊಡೆದ್ರಿ ನೀವು. ಜಿಕೆದಾಗ ನೀವು ನನ್ನ ಪ್ರಕಾರ ಒಂದು 70 ತಗೊಂಡ್ರು ಕೂಡ 70 × 2 ಅಂತಂದ್ರೆ 140 ಆಗ್ತದೆ. 140 ಅಂತಂದ್ರೆ 320 ಮಾರ್ಕ್ಸ್ ಆಯ್ತು. ಇಲ್ಲಿ 70 ಕೊಟ್ಟಿನಿ, ಇಲ್ಲಿ 90 ತೊಳೆಬೇಕು ನೀವು. ಸರಾಸರಿ ಆ ಕಡೆ 80 ಈ ಕಡೆ 80 ಬೀಳ್ಬೇಕು ಮಾರ್ಕ್ಸ್. ಮಿಕ್ಕಿಯದಂದ್ರೆ ಹೆಂಗ್ರಿ ದೇವರಾಜ್ ಅವ್ರ ದೊಡ್ಡ ಹುದ್ದೆ ಅದನ್ನ, ಸಣ್ಣ ಹುದ್ದೆ ಅನ್ನ. PSI ಗಿಂತ ದೊಡ್ಡ ಹುದ್ದೆ ಅದು. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಬಹುದು. ಪಂಚಾಯತಿ ಪಿಡಿಒ ಆಫೀಸರ್ ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಪ್ರೈಸ್ ತಗೋಬಹುದು ಅಂತ ಒಂದು ದೊಡ್ಡ ಹುದ್ದೆ ಇದು. ಯಾವ ಅಳವ ಅಳದ ಯಾಕದು, ಅದಕ್ಕ ನಾ ಏನು ಹೇಳಂಗಿಲ್ಲ ನಿಮ್ಗೆ.